ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೆ ಮಗಳು ತ್ರಿವೇಣಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ನಾವು ಆರಾಮಿದ್ದೀವಿ ನೋಡ್ರಿ, ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ರೆಸಿಪಿ ವಿಡಿಯೋ ತಂದೀನಿ. ಯಾವತ್ತಂತಂದರೆ ಮಜ್ಜಿಗೆ ಮೆಣಸಿನಕಾಯಿ ಮಸಾಲ ಮಜ್ಜಿಗೆ ಮೆಣಸಿನಕಾಯಿ ರೆಸಿಪಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಾಗಿರುತ್ತೆ. ಒಂದು ವರ್ಷ ಇಡೀ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದಾದಂಥ ಒಂದು ರೆಸಿಪಿ ಸೂಪರಾಗಿದೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗ್ತದೆ ಅಂದ್ಕೊಂಡಿನಿ. ನಾನು ಹೋಗಿ ವಿಡಿಯೋ ನೋಡಿಕೊಂಡು ಬನ್ನಿ. ಅರ್ಧ ಕೆ ಜಿಯಷ್ಟು ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ರಿ. ಯಾಕೆ ಏನು ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಏನಾದರೂ ಹಬ್ಬ ಹರಿದಿನ ಇದ್ದಾಗ ಈ ಥರ ಮಾಡಿಟ್ರೆ ನಮ್ಗೆ ತಿನ್ನೋಕೆ ತುಂಬಾ ಚೆನ್ನಾಗಾಗುತ್ತೆ. ಹೋಳ್ಗೆ ಇಂಥದ್ದು ಒಬ್ಬಟ್ಟು ಅದು ಮಾಡಿರ್ತೀವಲ್ಲ ಫ್ರೆಂಡ್ಸ್, ಆ ಟೈಮಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರು ಅದು ಮಾಡಿದಾಗ ಸೈಡಿಗೆ ಡಿಶ್ ಆಗಿ ನಾವು ಮಾಡ್ಕೊಳ್ಬೋದು. ಇವಾಗ ನಾನು ಹಸಿಮೆಣಸಿನ್ಕಾಯಿ ಅರ್ಧ ಕೆ ಜಿಯಷ್ಟು ತೊಗೊಂಡು ಈ ಥರ ಸೀಳ್ತಾ ಇದ್ದೀನಿ. ಮಧ್ಯೆ ಮಧ್ಯೆ ಒಂದು ಚಾಕು ತೊಗೊಂಡು ಚಾಕು ಸಹಾಯದಿಂದ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಯಾಕೆ ಅಂತಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತಾಯಿದ್ದೀನಿ. ಇವಾಗ ಬೇಸಿಗೆ ಕಾಲದಲ್ಲೇ ಮಾಡಿಟ್ಕೊಂಡ್ರೆ ನಮ್ಗೆ ವರ್ಷ ಪೂರವಿಡೀ ನಮ್ಗೆ ಹಾಗೆ ಇರುತ್ತೆ. ಏನು ಕೆಡಲ್ಲ, ಏನಿಲ್ಲ. ಒಂದು ವರ್ಷ ತನಕ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗಾಗಿ ನಿಮಗೂ ಕೂಡ ನಾನು ಮಾಡ್ತಾಯಿದ್ದೆ, ಹಾಗೆ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಮಧ್ಯೆ ಮಧ್ಯೆ ಈ ಥರ ಸೀಳ್ಕೊಬೇಕು. ಎಲ್ಲನೂ ಇದೇ ಥರನೇ ಸೀಳ್ಬಿಟ್ಟು ರೆಡಿ ಮಾಡಿ ಇಟ್ಕೊತೀನಿ. ಅದಕ್ಕೆಲ್ಲನೂ ಏನೇನು ಸಾಮಾನು ಬೇಕು ಅಂತ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮ್ಗೆ ಫುಲ್ ಎಂಡ್ ತನಕ ನೋಡಿದರೆ ಏನಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ನೀವು ಕೂಡ ಮಾಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದೇ ಥರನೇ ಎಲ್ಲನೂ ಇದೇ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಮಧ್ಯ ಅಂದರೆ ಖಾರ ನಾರ್ಮಲ್ ಅಷ್ಟೇ ಖಾರ ಇರೋದು ತೊಗೋಬೇಕು. ಫುಲ್ಲು ಖಾರ ಇರೋದು ಮೆಣಸಿನ್ಕಾಯಿ ತೊಗೊಳಕ್ಕೆ ಹೋಗಬೇಡಿ. ಅಷ್ಟೇ ಮೀಡಿಯಮ್ ಸೈಜ್ ಖಾರ ಇರಬೇಕು. ಆ ಥರ ಇರೋದು ಮಾತ್ರ ತೊಗೊಳ್ರಿ. ತೊಗೊಂಡ್ಬಿಟ್ಟು ಇವಾಗ ರೆಡಿ ಮಾಡ್ಕೊತೀನಿ ನೋಡಿರಿ ಮಸಾಲೆ. ಈಗ ಒಂದು ಒಗ್ಗರಣೆದು ಪಾತ್ರೆ ಇಟ್ಕೊಂಡಿದ್ದು ನಾನು. ಅದಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ ಅಷ್ಟೇ ನಾನು ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗುತ್ತೆ. ಅದಕ್ಕೋಸ್ಕರ ನಾನು ಅರ್ಧನೇ ಟೀ ಸ್ಪೂನು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಒತ್ತಿದ್ರೂ ಕೂಡ ಕಹಿ ಆಗುತ್ತೆ, ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ. ಆನಂತರ 2 ಸ್ಪೂನಷ್ಟು ನಾವು ಜೀರಿಗೆ ಹಾಕ್ಕೊಳ್ಬೇಕಾಗ್ತದೆ ನೋಡಿರಿ. ಇವಾಗ ಚೆನ್ನಾಗಿ ಹುರಿದಾವ್ ನೋಡಿರಿ. ಇವಾಗ ಕಲರ್ ಚೇಂಜ್ ಆಗ್ಯದ. ನಾನು ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿರಿ. 2 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಅದರೊಳಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ವರ್ಷ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಮಜ್ಜಿಗೆ ಮೆಣಸಿನಕಾಯಿ ನೋಡಿರಿ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಒಂದು ಸ್ವಲ್ಪ ಆರಕ್ಕೆ ಬಿಡೋಣ. ಆನಂತರ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿರಿ. ಪೌಡ್ರ್ ಮಾಡ್ಕೊತೀನಿ ರೀ. ಈಗ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ತರಿಯಾಗಿ ರುಬ್ಕೋಬೇಕು. ಫುಲ್ಲು ಸಾಫ್ಟಾಗಿ ರುಬ್ಬಕ್ಕೆ ಹೋಗ್ಬಾರ್ದು. ಈ ಥರ ನೋಡಿ ರೆಡಿ ಆಯಿತು. ಇವಾಗ ಮಜ್ಜಿಗೆ ಏನು ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಹಾಕ್ಕೊಳ್ಬೇಕಾಗ್ತದೆ. ಯಾವ ರೀತಿ ಅನ್ನೋದು ಕೂಡ ತೋರಿಸ್ತೀನಿ ನಾನು. ಮಜ್ಜಿಗೆ ತೊಗೊಂಡ್ಬಿಟ್ಟು ನೋಡಿರಿ. ಇವಾಗ ಮಜ್ಜಿಗೆ ತೊಗೊಂಡಿನಿ ನಾನು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಬಟ್ಲದಷ್ಟು ನಾನು 1.5 ಬಟ್ಲದಷ್ಟು ಮಜ್ಜಿಗೆ ತೊಗೊಂಡಿನಿ. ಅದಕ್ಕೆ ಅರಿಶಿನ ಮತ್ತು ಹಿಂಗು ಮತ್ತು ಇವಾಗೇನು ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನು ಎಲ್ಲ ಚೆನ್ನಾಗಿ ಅದ್ರೊಳಗೆ ಕಲಿಸ್ಕೋಬೇಕಾಗ್ತದೆ. ಕಲಿಸ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಬೇಕಾಗ್ತದೆ ನೋಡಿ ಫ್ರೆಂಡ್ಸ್. ವಿಡಿಯೋ ಸ್ವಲ್ಪ ಸ್ಕಿಪ್ ಆಗ್ಯದ, ಅರ್ಥ ಆಗುತ್ತೆ ನಿಮಗೂ ತಿಳಿದಿರುತ್ತೆ ಅಂದ್ಕೊಂಡೇನಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಟೆರೆಸ್ ಮೇಲೆ ಒಂದು ಕವರ್ ಹಾಕಿಬಿಟ್ಟು ಈ ಥರ ಒಣಗಕ್ಕೆ ಹಾಕಿದ್ದೆ. ಒಣಗಿದ ನಂತರ ಈ ಥರ ಆಗಿದೆ. ಮತ್ತು ಮಾರನೇ ದಿನ ಕಂಟಿನ್ಯೂ 3 ದಿನ ತನಕ ನಾವು
ಇದೇ ಥರ ಹಾಕ್ಬೇಕು ನೋಡಿ. ಇವಾಗ ಮತ್ತೆ ಮಾರನೇ ದಿನ ಒಣಗಿಸಿಬಿಟ್ಟು ಮತ್ತೆ ತಿರ್ಗಾ ಹಾಕಾಕತ್ತೀನಿ ನೋಡಿ ನಾನು. ಕಂಟಿನ್ಯೂ ಆಗಿ 3 ದಿನ ನಾವು ಈ ಥರ ಮಾಡಿ ಇಡಬೇಕು. ಒಂದಿನ ಒಣಗಿದ ನಂತರ ಮತ್ತೆ ತಿರ್ಗಾ ಒಂದಿನ ಬಂದು ಮತ್ತು ಅದೇ ಮಜ್ಜಿಗೆ ಒಳಗೆ ಹಾಕಬೇಕು. ಇದೇ ಥರ 3 ದಿನ ತನಕ ಮಾಡಬೇಕು ನೋಡಿ. ಇವಾಗ ಇದು ಮಾರನೇ ದಿನ, 2ನೇ ದಿನದಿದು ವಿಡಿಯೋ. ಇದೇ ಥರನೇ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ 3 ದಿನ ಮಾಡಿಬಿಟ್ಟು ಒಣಗಿಸಿ ಇಟ್ಕೋಬೇಕಾಗ್ತದೆ. ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಆಯ್ತು ಅನ್ನೋದು. ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಒಣಗೋಗ್ಯಾವ ನೋಡ್ರಿ. ಈ ಥರ ಈಗ ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ. ಈ ಥರ ರೆಡಿ ಆಗ್ಯಾವ. ನಾವು 1 ತಿಂಗಳ ತನಕ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ಎಣ್ಣೆ ಬಿಸಿ ಮಾಡಿ ತೋರಿಸ್ತೀನಿ ಎಣ್ಣೆಯಲ್ಲಿ ಕರೆದು ನೋಡಿ. ಇವಾಗ ಎಣ್ಣೆ ಬಿಸಿ ಆಗ್ಯದ. ಒಂದು ಹಾಕ್ಕೊಂಡು ಹುರ್ಕೋತೀನಿ ನೋಡಿರಿ. ನೋಡಿರಿ ಈ ಥರ ರೆಡಿ ಆಗ್ತವೆ. ಇದೇ ಥರ ನಾನು ತೋರಿಸ್ತೀನಿ ನಿಮಗೆಲ್ಲನೂ ಹುರಿದು ತೋರಿಸ್ತೀನಿ. ಒಟ್ಟಿಗೆ ಒಂದು 4-5 ಹಾಕ್ಬಿಟ್ಟು ತೋರಿಸ್ತೀನಿ. ಆಫ್ ಮಾಡಿಬಿಡೋಣ ಗ್ಯಾಸು. ಯಾಕಂದರೆ ಇಲ್ಲಾಂದ್ರೆ ಸೀದೋಗ್ಬಿಡ್ತಾವೆ. ಯಾಕಂದರೆ ಇದು ಮಜ್ಜಿಗೆದಾಗ ಮಾಡಿರ್ತದಲ್ಲ, ಹಂಗಾಗಿ ಸೀದೋಗೋ ಚಾನ್ಸ್ ಜಾಸ್ತಿ ಇರ್ತದೆ ರೀ. ನೋಡಿರಿ ಇವಾಗ ಒಂದು ಪ್ಲೇಟಿಗೆ ತಕ್ಕೊತೀನಿ ರೀ. ನೋಡಿರಿ ಮಜ್ಜಿಗೆ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಘಮ ಘಮ ಅಂತ ಇದೆ. ಮಜ್ಜಿಗೆ ಒಳಗೆ ಹಾಕಿದ್ದು ಹಿಂಗದು ಹಾಕಿರ್ತೀವಲ್ಲ, ಹಾಗಾಗಿ ತುಂಬಾ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಖಂಡಿತವಾಗಿ ವಿಡಿಯೋ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್. ಬೈ ಫ್ರೆಂಡ್ಸ್.